ನೀವಿಲ್ಲಿ ಸಿಟಿಲಿ ಮನೆ ಮಾಡಿದ್ರೆ ಹಳ್ಳಿಲಿರೋ ನಿಮ್ಮ ವ್ಯಾಪಾರ ವ್ಯವಹಾರನೆಲ್ಲ ಯಾರು ನೋಡ್ಕೋತಾರೆ? ಅದನ್ನ ನೋಡ್ಕೊಳಕ್ ಜನ ಇದ್ದಾರೆ ಬಿಡಿ, ಅದನ್ನ ನಾನು ಮ್ಯಾನೇಜ್ ಮಾಡ್ತೀನಿ. ನಾನು ಅದ್ ಕಡೆ ತಲೆ ಆಗ್ತಿದ್ರು ಸಹ ಜನ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಕೃಷ್ಣ, ಯಾಕಪ್ಪ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ನಾವು ಬೆಂಗಳೂರಿನಲ್ಲಿ ಮನೆ ತಗೊಂಡಿದ್ದು ಇಷ್ಟ ಆಯ್ತಾ? ಕೃಷ್ಣ, ಅವ್ರು ನಿನ್ನನ್ನೇ ಕೇಳ್ತಿರೋದು. ಏನಾದ್ರೂ ಮಾತಾಡೋ. ನಾನೇನಕ್ಕ ಮಾತಾಡ್ಲಿ, ಅವ್ರು ಇಷ್ಟಪಟ್ಟು ತಗೊಂಡಿದ್ದಾರೆ ಅಂದಮೇಲೆ ಚೆನ್ನಾಗೇ ಇರುತ್ತೆ. ನಾಳೆನೇ ಗೃಹ ಪ್ರವೇಶ ಇದೆ, ನೀವೆಲ್ಲರೂ ಬರಬೇಕು. ಏನು ನಾಳೆನಾ? ಅಲ್ಲ, ಇಷ್ಟು ಅರ್ಜೆಂಟಲ್ಲಿ ಯಾಕೆ ಮಾಡಕ್ ಹೋದ್ರಿ ಅಂತ. ಅದು ನಾವು ಮನೆ ತಗೊಂಡ್ಮೇಲೆ ಸ್ವಾಮಿಗಳ ಹತ್ರ ಆಶೀರ್ವಾದ ತಗೊಳಕ್ ಹೋದ್ವಿ. ಅವರು ನಾಳೆನೆ ಒಳ್ಳೆ ಮುಹೂರ್ತ ಇದೆ, ಗೃಹ ಪ್ರವೇಶ ಮಾಡ್ಬಿಡಿ, ಈ ಮುಹೂರ್ತ ಬಿಟ್ರೆ ಇನ್ 2 ತಿಂಗಳು ಮುಹೂರ್ತ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾಳೆನೆ ಗೃಹ ಪ್ರವೇಶ ಇಟ್ಕೊಂಡಿದೀವಿ. ಒಳ್ಳೇದಾಗ್ಲಿಮಾ. ತಗೊಳ್ಳಿ, ಇದ್ ನಿಮ್ಗೆ. ಅಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಇರ್ಲಿ, ಪರವಾಗಿಲ್ಲ, ನೀವು ನಮ್ಮ ಮನೆಯವ್ರೆ. ಹಾಗಿದ್ರೆ ನಾಳೆನೋ ಕಾಲೇಜಿಗೆ ಬಂಕ್ ಮಾಡೋದೆ? ಅಣ್ಣನ ಎಂಗೇಜ್ಮೆಂಟ್ ಅಲ್ಲಿ ಕರೆಕ್ಟಾಗಿ ಫೋಟೋಶೂಟ್ ಮಾಡ್ಸಕ್ ಆಗಿಲ್ಲ. ನಾಳೆ ಫಂಕ್ಷನ್ ಅಲ್ಲಿ ಹೊಸ ಬಟ್ಟೆ ಹಾಕೊಂಡು ವಂಶಿ ಅದ್ಕೆ ಜೊತೆ ಫೋಟೋಶೂಟ್ ಮಾಡ್ಸೋದೆ. ಆಗಿದ್ರೆ ಫೋಟೋಗ್ರಾಫರ್ಗೆ ಈಗಲೇ ಕಾಲ್ ಮಾಡಿ ಎಕ್ಸ್ಟ್ರಾ 3-4 ಬ್ಯಾಟ್ರಿ ತರ ಕೇಳಬೇಕು. ಈ ವಂಶಿ ಮನೆಯವರು ನಿನ್ನೆ ಎಂಗೇಜ್ಮೆಂಟಲ್ಲಿ ಮಾತಾಡಿದ್ದು, ಈಗ ಇಲ್ಲಿ ಮನೆ ತಗೊಂಡಿರೋದು ಎಲ್ಲ ನೋಡ್ತಿದ್ರೆ ನಮ್ಮ ಕೃಷ್ಣನ ನಮ್ಮಿಂದ ದೂರ ಮಾಡಿ ಮನೆ ಅಳಿಯನ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ. ನಮ್ಮ ಮನೆಯವ್ರಿಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ, ಅದಕ್ಕೆ ಅವರೆಲ್ಲ ಇಷ್ಟು ಖುಷಿಯಾಗಿದ್ದಾರೆ. ಇದೇನಮ್ಮ ಇದು? ಅಂಗಡಿಗೆ ಹೋಗಿ ಚಾಕ್ಲೇಟ್ ತಗೊಂಡ್ ಬಂದ್ವಿ ಅಂತ ಹೇಳೋ ತರ ಮನೆ ತಗೊಂಡೆ ಅಂತ ಹೇಳ್ತಿದ್ದಾರೆ. ದುಡ್ಡಿದೆ ನೋಡು, ಅದಕ್ಕೆ ಹುಚ್ಚಾಟ. ಅಲ್ಲ, ಈ ದೊರೆಸ್ವಾಮಿ ಮನೆಯಲ್ಲಿ ಏನಾದ್ರೂ ಗಿಡದ ಮೇಲೆ ಹಣ ಬೆಳೆಯುತ್ತಾ? ಮೊನ್ನೆ ನೋಡಿದ್ರೆ ಹೋಗಿ ಡೈಮಂಡ್ ನೆಕ್ಲೆಸ್ ತಗೊಂಡ್ಬಂದ್ರು, ಇವತ್ ನೋಡಿದ್ರೆ ಮನೆ ತಗೊಂಡಿದ್ದಾರೆ. ಅದ್ ಹೇಗ್ ಸಾಧ್ಯ? ನಿನಗೂ ಅಂತ ಒಳ್ಳೆ ಸಮಯ ಬರುತ್ತೆ, ಅಲ್ಲಿವರೆಗೂ ಕಾಯಿ. ನಂಗಂತೂ ಕಾದು ಕಾದು ಸಾಕಾಗೋಗಿದೆ. ಆ ಟೈಮ್ ಅದ್ ಯಾವಾಗ ಬರುತ್ತೋ. ನಾವ್ ಏನೇ ಮಾಡಿದ್ರು ಅದ್ ಎಲ್ಲೇ ಕಾಲಿಟ್ರು ಬರೀ ಕೆಟ್ಟದೇ ಆಗ್ತಿದೆ. ಆದ್ರೆ ಆ ವಂಶಿಗ್ ಮಾತ್ರ ಎಲ್ಲನೋ ಅವಳು ಕಾಲ್ ಬುಡಕ್ಕೆ ಬಂದ್ ಬೀಳ್ತಿದೆ. ಇದೇ ತರ ಆದ್ರೆ ಜೀವನ ಪೂರ್ತಿ ಮನೆ ಕೆಲ್ಸದವ್ರಾಗೆ ಇದ್ಬಿಡ್ಬೇಕು. ನೀನ ಒಳ್ಳೇದ್ ಮಾತಾಡು. ಈ ದೊರೆಸ್ವಾಮಿ ಯಾಕೆ ಇಷ್ಟೆಲ್ಲ ಅವಸರವಾಗಿ ಮಾಡ್ತಾ ಇದ್ದಾನೆ? ನಮಗೆ ಗೊತ್ತಿಲ್ದ ಹಾಗೆ ಏನಾದ್ರೂ ಬೇರೆ ಪ್ಲಾನ್ ಇದೆಯಾ? ಇಷ್ಟೊತ್ತಾಯ್ತು, ಈ ಕೃಷ್ಣನ್ ಮನೆಯವ್ರು ಇನ್ನೂ ಪತ್ತೆ ಇಲ್ವಲ್ಲ? ನಾನು ಅವನಿಗೋಸ್ಕರ ಇಷ್ಟು ರೆಡಿಯಾಗಿ ನಿಂತಿದ್ದೀನಿ. ಇವತ್ತು ಇವನು ಕೆಲ್ಸ ಅಂತ ಹೋಟೆಲಿಗೆ ಹೋಗಲ್ಲ ತಾನೆ? ಒಂದ್ ವೇಳೆ ಅವನೇನಾದ್ರೂ ಇಲ್ಲಿಗೆ ಬರ್ದೆ ಕೆಲ್ಸಕ್ಕೆ ಹೋದ್ರೆ ಅವನಿಗೆ ಹಬ್ಬ ಮಾಡ್ತೀನಿ. ರೀ, ಬೀಗರು ಇಷ್ಟೊತ್ತಾದ್ರೂ ಬಂದಿಲ್ಲ? ಈಗ ತಾನೇ ಫೋನ್ ಮಾಡಿದ್ದೆ, ಹೊರಟ್ರಂತೆ, ಇನ್ನೇನು ಬಂದ್ಬಿಡ್ತಾರೆ. ಬಂದ್ರಲ್ಲ, ಬಂದ್ರು ನೋಡು.
ನಿಮ್ಗೋಸ್ಕರನೇ ಕಾಯ್ತಿದ್ವಿ. ಯಾಕಿಷ್ಟೊಂದು ತಡ ಮಾಡ್ಬಿಟ್ರಿ? ನಾವೇನೋ ಆಗ್ಲೇ ರೆಡಿ ಆಗಿದ್ವಿ, ಆದ್ರೆ ನೀವು ಬೀಗ್ತಿ ರೆಡಿ ಆಗೋ ಅಷ್ಟರಲ್ಲಿ ನೀವು ಇನ್ನೊಂದು ಮನೆ ಕಟ್ಸ್ಬೋದಾಗಿತ್ತು. ನೋಡ್, ಯಾವಾಗ್ಲೂ ತಮಾಷೆ ಮಾಡ್ತಿರ್ತಾರೆ. ಇವ್ರು ಯಾವಾಗ್ಲೂ ನನ್ ಮೇಲೆ ಕಣ್ಣು. ಇದೇನಿದು, ಇವ್ರ ಮನೆಗೆ ನಮ್ಮ ತಮ್ಮನ ಹೆಸರು ಸೇರಿಸಿಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದು ನಿಜಾನೇ. ಎಳೆಯ ಮರಿನ ಕಟ್ಕ ಕೊಂಡ್ಕೊಳ್ಳೋ ಥರ ಏನು ತಿಳಿದಿರ ಇರೋ ನಮ್ಮ ಕೃಷ್ಣನಿಗೆ ಆ ವಂಶಿನ ಕೊಟ್ಟು ಮದುವೆ ಮಾಡಿ ಅವನನ್ನು ಮನೆ ಅಳಿಯನ್ ಮಾಡ್ಕೊಳ್ಳೋ ಪ್ಲ್ಯಾನಲ್ಲಿದ್ದಾರೆ. ಇವರು ಈ ಹೊಸ ಮನೆ ತೊಗೊಂಡಿರೋದು ಇದಕ್ಕೋಸ್ಕರನಾ? ಇವ್ರುಗಳೆಲ್ಲ ನೆನ್ನೆ ಮಾತಾಡಿದ್ದು. ಈಗ ಈ ಹೊಸ ಮನೆಗೆ ನಮ್ಮ ಕೃಷ್ಣನ ಹೆಸರಿಟ್ಟಿರೋದು ನೋಡಿದ್ರೆ ಮದುವೆಗೆ ಮುಂಚೆನೇ ನಮ್ಮ ಮನೆನ ಒಡೆದು ಎರಡು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ವಂಶಿ ಮನೆಯವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಅವ್ರು ಯಾಕಾದರೂ ಮಾಡಲಿ, ಆಲದ ಮರದ ಥರ ಬೆಳೆದಿರೋ ನಮ್ಮ ಕುಟುಂಬದ ರೆಂಬೆ ಕೊಂಬೆಗಳನ್ನು ಕತ್ತರಿಸೋದಕ್ಕೆ ನನ್ನ ಜೀವ ಇರೋವರೆಗೂ ನಾನಂತೂ ಬಿಡಲ್ಲ. ಮನೆ ಹೆಸರು ತುಂಬಾ ಚೆನ್ನಾಗಿದೆ, ಕೃಷ್ಣ ವಂಶಿ. ನಿಮ್ ಮಗನ ಜೊತೆ ನನ್ ಮಗನ ಹೆಸರು ಸೇರಿಸ್ಬಿಟ್ಟಿದ್ದೀರಾ? ಅಲ್ವಾ, ಮತ್ತೆ ಮುಂದೆ ಮನೆಯಲ್ಲಿ ಬಾಳ್ಬೇಕಾದ್ರೆ ಇವರೇ ತಾನೆ. ಆಮೇಲೆ ತುಂಬಾ ಹೆಸರುಗಳು ನೋಡಿದ್ವಿ, ಇಷ್ಟು ಚೆನ್ನಾಗಿರೋ ಹೆಸರು ಸಿಗ್ಲಿಲ್ಲ, ಅದಕ್ಕೆ ಇಟ್ಬಿಟ್ವಿ.